ಸೊ ಗುರು, ನನಗೊಂದು ಸಿಂಪಲ್ ಕ್ವಶನ್. ಒಂದು ಮೂವಿ ತನ್ನ ಭಾಷೆಯಲ್ಲಿ ಒರಿಜಿನಲ್ ಆಗಿ ಹಿಟ್ಟಾಗಿರೋ ಮೂವಿನ ರೀಮೇಕ್ ಮಾಡಿದಾಗಲೂ ಕೂಡ ಒಂದು ಮೂವಿ ಹಿಟ್ಟಾಗುತ್ತೆ ಅಂದರೆ ಹೌ ಇಟ್ ಈಸ್ ಪಾಸಿಬಲ್? ಆ್ಯಂಡ್ ಅಲ್ಲಿ ಹಿಟ್ಟಾದ ಮೂವಿ ಮತ್ತು ರೀಮೇಕ್ ಆಗಿ ಕೂಡ ಹಿಟ್ಟಾಗುತ್ತೆ ಅಂದರೆ ಇಟ್ ಈಸ್ ನಾಟ್ ಜಸ್ಟ್ ಅ ಸಿಂಪಲ್ ಸ್ಟೋರಿ. ಆ್ಯಂಡ್ ಎಲ್ಲರೂ ಅಂದ್ಕೊಳೋ ಥರ ರೀಮೇಕ್ ಅಂದರೆ ಬರೀ ಕಾಪಿ ಪೇಸ್ಟ್ ಅಲ್ಲ, ಅದು ಒಂದು ಬ್ಯೂಟಿಫುಲ್ ಆರ್ಟ್ ಆಫ್ ಅಡಾಪ್ಷನ್ ಅಂತಲೇ ಹೇಳ್ಬೋದು. ಬಿಕಾಸ್ ರೀಮೇಕ್ ಮಾಡಿದ ಮೂವಿ ಸುಮಾರು ಫ್ಲಾಪ್ ಆಗಿದೆ, ಬಟ್ ಹಿಟ್ಟಾಗಿರೋ ರೇಟೇ ಜಾಸ್ತಿ. ಬಿಕಾಸ್ ಅದರ ಅಡಾಪ್ಟೇಷನ್ನ ಸ್ಟೈಲ್ ಆಗಲಿ ಆ್ಯಂಡ್ ರೀಮೇಕ್ ಮಾಡೋ ಡೈರೆಕ್ಟರು ತನ್ನದೇ ಆದ ಒಂದು ಸ್ಪೈಸ್ನ, ತನ್ನದೇ ಆದ ಒಂದು ಫ್ಲೇವರ್ನ, ಎಸೆನ್ಸ್ನ ಸ್ಟೋರಿಗೆ ಆ್ಯಡ್ ಮಾಡಿ ನಮಗೆ ಡೆಲಿವರ್ ಮಾಡ್ತಾರೆ. ಆ್ಯಂಡ್ ಆವಾಗ ಅದು ಒಂದು ಹಿಟ್ ಆಗುತ್ತೆ. ಆ್ಯಂಡ್ ನಾವಿವತ್ತು ನಮ್ಮ ವಿಡಿಯೋದಲ್ಲಿ ಇದೇ ರೀತಿ ಕನ್ನಡಕ್ಕೆ ರೀಮೇಕ್ ಆದ ಮೂವಿಗಳು ಬಟ್ ಸ್ಟಿಲ್ ಒಂದು ಕಲ್ಟ್ ಕ್ಲಾಸಿಕ್ ಆಗಿ ಹಿಟ್ ಆಗಿರೋ ಮೂವಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಇಲ್ಲಿ ಇದೇ ರೀತಿ ನಾವು ಇಲ್ಲಿ ಸಿನಿಮಾ ಕಂಟೆಂಟ್ಗಳ ಮೇಲೆ ವಿಡಿಯೋ ಮಾಡ್ತಿರ್ತೀವಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸ್ಟೇ ಟ್ಯೂನ್. ಆ್ಯಂಡ್ ನಮ್ಮ ವಿಡಿಯೋ ಕಡೆ ಬರೋದಾದರೆ ಫಸ್ಟ್ ಮೂವಿ ಅದೇ ನಮ್ಮ ರಾಜ್ಕುಮಾರ್ ಅವರ ಕಸ್ತೂರಿ ನಿವಾಸ. ಆ್ಯಂಡ್ ನಿಮಗೆಲ್ಲ ಶಾಕ್ ಆಗುತ್ತೆ ಅಂತ ನನಗೆ ಗೊತ್ತು. ಬಿಕಾಸ್ ಇಷ್ಟು ದಿನ ನಾವು ಕಸ್ತೂರಿ ನಿವಾಸ ಒಂದು ಕಲ್ಟ್ ಕ್ಲಾಸಿಕ್, ಒಂದು ಒರಿಜಿನಲ್ ಸ್ಟೋರಿ ಅಂತ ಸುಮಾರು ಜನ ಅಂದ್ಕೊಂಡಿರ್ತಾರೆ. ಬಟ್ ಇಟ್ಸ್ ಅ ರೀಮೇಕ್ ಆಫ್ ತಮಿಳ್ ಮೂವಿ ವಸಂತ ಮಳಿಗೈ. ಆ್ಯಂಡ್ ಅಲ್ಲಿ ಕೂಡ ಹಿಟ್ಟಾಗಿದ್ದ ಮೂವಿ ನಮ್ಮ ರಾಜ್ಕುಮಾರ್ ಅವರು ಮಾಡಿದಾಗ ಒಂದು ಬ್ಯೂಟಿಫುಲ್ ಮೂವಿ ಆಗಿ ಮೂಡ್ ಬಂತು. ಆ್ಯಂಡ್ ಇದರ ಎಮೋಷ್ನಲ್ ಸ್ಯಾಕ್ರಿಫೈಸ್ನ ಆ್ಯಂಡ್ ಇದು ಒಂದು ಎಮೋಷ್ನಲ್ ಸ್ಯಾಕ್ರಿಫೈಸ್ ಸ್ಟೋರಿನ ಕ್ಯಾರಿ ಮಾಡುತ್ತೆ. ಆ್ಯಂಡ್ ರಾಜ್ಕುಮಾರ್ ಅವರ ಆ್ಯಕ್ಟಿಂಗ್ ಮಾತ್ರ ಈ ಮೂವಿಲಿ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂದರೆ, ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಹಿಟ್ಟಾದ ಮೂವಿ ಅಗೈನ್ ಈಗ ಕಲರ್ಗೆ ಟರ್ನ್ ಮಾಡಿ ರಿಲೀಸ್ ಮಾಡಿದಾಗಲೂ ಕೂಡ ಅಷ್ಟೇ ಹಿಟ್ನ ಕಾಣುತ್ತೆ ಅಂದರೆ ನೀವು ಅಲ್ಲೇ ಅರ್ಥ ಮಾಡ್ಕೊಬೇಕು ಇಟ್ ಈಸ್ ನಾಟ್ ಜಸ್ಟ್ ಅ ಸ್ಟೋರಿ, ಇದರಲ್ಲಿ ಆ್ಯಕ್ಟಿಂಗು ಅಡಾಪ್ಟೇಷನು ಒಂದು ಪೀಕ್ ಲೆವೆಲಲ್ಲಿ ಇತ್ತು ಅಂತ. ಆ್ಯಂಡ್ ನಮ್ಮ ಸೆಕೆಂಡ್ ಮೂವಿ ಬಗ್ಗೆ ಮಾತಾಡಿದ್ರೆ ನಮ್ಮ ವಿಷ್ಣುವರ್ಧನ್ ಅವರ ಆಪ್ತಮಿತ್ರ. ಆಪ್ತಮಿತ್ರ ನೀವು ನೋಡಿರೋ ಹಂಗೆ ರಜನಿಕಾಂತ್ ಅವರ ಚಂದ್ರಮುಖಿ ಆ್ಯಂಡ್ ಅಕ್ಷಯ್ ಕುಮಾರ್ ಅವರ ಬುಲ್ಬುಲಯ್ಯ ಆ್ಯಂಡ್ ಈ ಮೂವಿಗಳ ರೀಮೇಕ್ ಆಗಿತ್ತು. ಬಟ್ ಚಂದ್ರಮುಖಿ ಆಗಲಿ ಬುಲ್ಬುಲಯ್ಯ ಆಗಲಿ ಇಟ್ ಸೆಲ್ಫ್ ದೇ ಆರ್ ರೀಮೇಕ್. ಆ್ಯಂಡ್ ಒರಿಜಿನಲ್ ಮೂವಿ ಯಾವುದು ಅಂದರೆ ಮಲಯಾಳಮಲ್ಲಿ ಮಣಿ ಚಿತ್ರತ ಝೂ ಅಂತ. ಆ್ಯಂಡ್ ನನಗೆ ಪ್ರೊನೌನ್ಸಿಯೇಷನ್ನು ಅಷ್ಟೊಂದು ಕ್ಲೀನಾಗಿ ಮಾಡೋಕ್ಕೆ ಬರ್ತಿಲ್ಲ. ಸೊ ಆ ಮೂವಿಯ ಪೋಸ್ಟರ್ ಹಾಕಿದ್ದೀನಿ, ನೀವೇ ಓದ್ಕೊಳ್ಳಿ. ಸೊ ಎನಿವೇಸ್, ಈ ಮೂವಿ ನಮ್ಮ ವಿಷ್ಣುವರ್ಧನ್ ಅವರು ಬರೀ ಒಂದು ಪಾರ್ಟ್ ಅಲ್ಲ 2 ಪಾರ್ಟ್ಗೂ ಕೂಡ ಅವರೇ ಆ್ಯಕ್ಟ್ ಮಾಡೋರು. ಆ್ಯಂಡ್ ಬೇರೆ ಭಾಷೆಯಲ್ಲಿ ಕೂಡ ಒಂದೊಂದು ಪಾರ್ಟ್ಗಳನ್ನ ಆ್ಯಕ್ಟ್ ಮಾಡಿ ಕಂಪ್ಲೀಟ್ ಸ್ಟೋರಿನೇ ಚೇಂಜ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಬಟ್ ಕನ್ನಡದಲ್ಲಿ ಮಾಡಿದ 2 ಫಿಲಮ್ ಕೂಡ ಹಿಟ್ಟಾಗಿ ಮೂಡ್ ಬಂತು. ಆ್ಯಂಡ್ ಇದರ ಸುತ್ತ ರೂಮರ್ಸ್ ಇದೆ, ಬಟ್ ಸ್ಟಿಲ್ ಇಟ್ಸ್ ಅ ವೆರಿ ಗ್ರೇಟ್ ಅಡ್ಯಾಪ್ಟೇಷನ್ ಬೈ ಟಿ ವಾಸು ಅಂತಲೇ ಹೇಳ್ಬೋದು. ಬಿಕಾಸ್ ಇಟ್ ಈಸ್ ಅ ಬ್ಯೂಟಿಫುಲ್ ಸ್ಟೋರಿ. ಆ್ಯಂಡ್ ಈ ಮೂವಿಲಿ ಸೌಂದರ್ಯ ಅವ್ರದ್ದಾಗಲಿ, ವಿಷ್ಣುವರ್ಧನ್ ಅವರಾಗಲಿ ಆ್ಯಂಡ್ ಎನಿವನ್ ಆ್ಯಕ್ಟಿಂಗ್ ಆಗಲಿ ಇಟ್ ವಾಸ್ ವೆರಿ ಪೀಕ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒನ್ ಆಫ್ ದ ಗೋಟೆಡ್ ಹಾರರ್ ಸ್ಟೋರಿನ ತಂದುಕೊಟ್ಟ ಮೂವಿ ಅಂತಲೇ ಹೇಳ್ಬೋದು. ನಮ್ಮ ಲಿಸ್ಟಲ್ಲಿ ಥರ್ಡಲ್ಲಿ ಬರೋದೆ ನಮ್ಮ ಮಂಡ್ಯದ ಗಂಡು ಅಂಬರೀಷ್ ಅವರ ಮೂವಿ ಅಂತ. ಗೈಸ್, ಇದು ಒಂದು ಪೊಲಿಟಿಕಲ್ ಥ್ರಿಲ್ಲರ್ ಮೂವಿ. ಆ್ಯಂಡ್ ಇದರಲ್ಲಿ ನಮ್ಮ ಅಂಬರೀಷ್ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ್ಯಂಡ್ ಇದು ರಿಯಲ್ ಆಗಿ ಹಿಂದಿಲಿ ಆವೇಶಮ್ ಅನ್ನೋ ಮೂವಿಯ ರೀಮೇಕ್ ಆಗಿತ್ತು. ಆ್ಯಂಡ್ ಇಟ್ ವಾಸ್ ವೆರಿ ಬ್ಯೂಟಿಫುಲ್. ನಮ್ಮ ಅಂಬರೀಷ್ ಅವರ ಆ್ಯಕ್ಟಿಂಗ್ ಆಗಲಿ ಆ್ಯಂಡ್ ಅವರ ಐಕಾನಿಕ್ ಡೈಲಾಗ್ ಆಗಲಿ. ನಿನ್ ಮೂಗ್ ಬಹಳ ಚುರುಕಾಗಿದೆ ಕನ್ವರ್. ಕನ್ವರ್ ಲಾಲ್ ಬೋಲೋ. ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ಮೂವಿ ಮಾತ್ರ ಒಂದು ವಂಡರ್ಫುಲ್ ಹಿಟ್ ಆಗಿತ್ತು ಅಂತಲೇ ಹೇಳ್ಬೋದು ಆ ಕಾಲದಲ್ಲಿ. ಆ್ಯಂಡ್ ನಮ್ಮ 4th ಪ್ಲೇಸಲ್ಲಿ ಬರೋದೆ ಉಪೇಂದ್ರ ಅವರ ರಕ್ತ ಕಣ್ಣೀರು. ಗಾಯ್ಸ್, ಉಪೇಂದ್ರ ಅವರ ರಕ್ತ ಕಣ್ಣೀರು ಒಂದೊಂದು ಡೈಲಾಗ್ ಆಗಲಿ, ಒಂದೊಂದು ಸೀನ್ನಾಗಲಿ, ಒಂದೊಂದು ಹಾಡನ್ನಾಗಲಿ ನಮ್ಮ ಕನ್ನಡದ ಫ್ಯಾನ್ಸ್ಗಳು ಹಾಡಿ ಹೊಗಳ್ತಾರೆ. ಆ್ಯಂಡ್ ಅದರ ಡೈಲಾಗ್ ಡೆಲಿವರಿ ಆಗಿರ್ಬೋದು, ನಮ್ಮ ಉಪೇಂದ್ರ ಅವರ ಆ್ಯಕ್ಟಿಂಗ್ ಆಗಿರ್ಬೋದು, ಪೀಕ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಆ್ಯಕ್ಚುಲಿ ಒರಿಜಿನಲ್ ಆಗಿ ತಮಿಳಲ್ಲಿ ಬಂದ ರಕ್ತ ಕಣ್ಣೀರು ಮೂವಿಯ ರೀಮೇಕ್ ಆಗಿತ್ತು. ಆ್ಯಂಡ್ ಟೈಟಲ್ ಸಿಮಿಲರ್ ಆಗಿದ್ದರು, ಕತೆ ಸ್ವಲ್ಪ ಚೇಂಜ್ ಮಾಡಿ ಆ್ಯಂಡ್ ಡೈಲಾಗ್ಗಳನ್ನ ನಮ್ಮ ಉಪೇಂದ್ರ ಅವರು ತಾವಾಗೆ ಬರೆದು ಒಂದು ಯೂನಿಕ್ ಕಲ್ಟ್ ಟಚ್ನ ಕೊಟ್ಟರು. ದಟ್ಸ್ ವೈ ಇವತ್ತಿಗೂ ಕೂಡ ರಕ್ತ ಕಣ್ಣೀರು ಅಂದರೆ ಎಷ್ಟೋ ಜನಕ್ಕೆ ಗೂಸ್ ಬಂಪ್ಸ್ ಬರುತ್ತೆ. ಆ್ಯಂಡ್
ಆ ಡೈಲಾಗ್ಗಳನ್ನ ಡೆಲಿವರಿ ಮಾಡಿದ ಉಪೇಂದ್ರ ಅವರು ಜ್ಞಾಪಕಕ್ಕೆ ಬರ್ತಾರೆ. ಕೆಳಕಾಗಿ ಪುಳಕದಿಂದ ತುಳುಕುತ್ತಿರುವ ಕೊಳಕೆಂಬ ಕಾಮ ಕಷಾಯ ಕಪಾಳ ಕೊಡೆದು ಕಾದು ಕೆಂಡವಾಗಿದೆ ನನ್ನ ಕಪಾಲ ಕಾಲ್ತಾ. ಆ್ಯಂಡ್ ಇಂಟರ್ವಲ್ ಉಪೇಂದ್ರ ಅವರು ತಮ್ಮ ಗಾಡ್ ಲೆವೆಲ್ ಆ್ಯಕ್ಟಿಂಗ್ನೇ ತೋರಿಸ್ಬಿಟ್ಟಿದ್ರು. ಆ್ಯಂಡ್ ನಮ್ಮ 5th ಪ್ಲೇಸಲ್ಲಿ ಬರೋದೆ ದರ್ಶನ್ ಅವರ ಅನಾಥರು ಮೂವಿ. ಆ್ಯಂಡ್ ಇದು ತಮಿಳಲ್ಲಿ ರಿಯಲ್ ಮೂವಿ ಪಿತಾಮಗನ್ ಅನ್ನೋ ಮೂವಿಯ ರೀಮೇಕ್ ಆಗಿತ್ತು. ಆ್ಯಂಡ್ ಕನ್ನಡದಲ್ಲಿ ಈ ಕಾಮಿಡಿ ಆಗಿರಲಿ, ಈ ಮೂವಿಲಿದ್ದ ಎಮೋಷನ್ಸ್ ಆಗಿರಲಿ, ಆ್ಯಕ್ಟಿಂಗ್ ಆಗಿರಲಿ, ಉಪೇಂದ್ರ ಅವರ ಆ್ಯಕ್ಟಿಂಗು, ದರ್ಶನ್ ಅವರ ಆ್ಯಕ್ಟಿಂಗು ಪೀಕ್ ಆಗಿತ್ತು ಅಂತಲೇ ಹೇಳ್ಬೋದು. ಬಿಕಾಸ್ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಮೂವಿ. ಆ್ಯಂಡ್ ಇದನ್ನು ಬೀಟ್ ಮಾಡೋ ಅಷ್ಟು ಎಮೋಷ್ನಲ್ ಮೂವಿ ಆ ಕಾಲದಲ್ಲಿ ಯಾವುದೂ ಇರಲಿಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಒಂದು ಒಳ್ಳೆ ಹಿಟ್ನ ತಂದು ಕೊಟ್ಟಿತ್ತು KFIಗೆ. ಆ್ಯಂಡ್ 6th ಪ್ಲೇಸಲ್ಲಿ ಬರೋದೇ ನಮ್ಮ ಅಭಿನಯ ಚಕ್ರವರ್ತಿ ಸುದೀಪ್ ಅವರ ಹುಚ್ಚ ಮೂವಿ, ವಿಚ್ ಈಸ್ ಅ ಬಿಗ್ ಟರ್ನ್ ಇನ್ ಸುದೀಪ್ಸ್ ಕರಿಯರ್ ಅಂತಲೇ ಹೇಳ್ಬೋದು, ಸುದೀಪ್ ಸರ್ಸ್ ಕೆರಿಯರ್ ಅಂತಲೇ ಹೇಳ್ಬೋದು. ಬಿಕಾಸ್ ಹುಚ್ಚ ಮೂವಿಯ ಆ್ಯಕ್ಟಿಂಗ್ ಆಗಲಿ, ಆ್ಯಂಡ್ ಆ ಡೈಲಾಗ್ ಡೆಲಿವರಿ ಆಗಲಿ, ಆ್ಯಂಡ್ ಒಬ್ಬ ಆ್ಯಂಗ್ರಿ ಯಂಗ್ ಮ್ಯಾನ್ನ ಸ್ವ್ಯಾಗ್ನ ತೋರಿಸಿದ್ದಾಗಲಿ ಕೆಲಸನ ಕಂಪ್ಲೀಟಾಗಿ ಮಾಡಿದರು. ಆ್ಯಂಡ್ ಡೈರೆಕ್ಟರ್ ಕೂಡ ಆ ಸ್ಟೋರಿಯನ್ನು ಚೇಂಜ್ ಮಾಡಿ ಒಂದು ಒಳ್ಳೆ ಕೆಲಸ ಮಾಡಿದ್ರು. ಕಂಪ್ಲೀಟಾಗಿ ಚೇಂಜ್ ಮಾಡಿಲ್ಲ, ಬಟ್ ಸ್ವಲ್ಪ ಚೇಂಜ್ ಮಾಡಿದರು. ಆ್ಯಂಡ್ ಇದರ ರಿಯಲ್ ಮೂವಿ ವಿಚ್ ಈಸ್ ಸೇತು, ತಮಿಳ್ ಮೂವಿ, ವಿಕ್ರಮ್ ಅವರು ಆ್ಯಕ್ಟ್ ಮಾಡಿದರು. ಅಲ್ಲೂ ಕೂಡ ಅಷ್ಟೇ ಸಕ್ಸಸ್ನ ಕಾಣ್ತು. ಸಲ್ಮಾನ್ ಖಾನ್ ಅವರು ಆ್ಯಕ್ಟ್ ಮಾಡಿದಾಗಲೂ ಕೂಡ ಅಷ್ಟೇ ಸಕ್ಸಸ್ನ ಕಾಣ್ತು. ಆ್ಯಂಡ್ ಇಟ್ ಬಿಕೇಮ್ ಅ ಕಲ್ಟ್ ಕ್ಲಾಸಿಕ್ ಇನ್ ಅವರ್ ಕನ್ನಡ ಸಿನಿಮಾ ಇಂಡಸ್ಟ್ರಿ. ಆ್ಯಂಡ್ 7th ಪ್ಲೇಸಲ್ಲಿ ಬರೋದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಮೂವಿ ಹುಡುಗಾಟ. ಆ್ಯಂಡ್ ಈ ಚೆಲ್ಲಾಟ, ಮುಂಗಾರು ಮಳೆ ಇಂಥ ಒಳ್ಳೊಳ್ಳೆ ಮೂವಿ ಕೊಟ್ಟಿದ್ದ ನಮ್ಮ ಗಣೇಶ್ ಅವರು ನೆಕ್ಸ್ಟ್ ಮಾಡಿದ ಮೂವಿಯೇ ಹುಡುಗಾಟ. ಆ್ಯಂಡ್ ಇದರಲ್ಲಿ ಕೋಮಲ್ ಅವರದಾಗಲಿ, ಗಣೇಶ್ ಅವ್ರದ್ದಾಗಲಿ ಆ್ಯಕ್ಟಿಂಗು, ಸ್ಟೋರಿ, ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಇವತ್ತಿಗೂ ಕೂಡ ಟಿ ವಿಲಿ ಹಾಕಿದಾಗ ಪೂರ್ತಿ ನೋಡ್ಬೋದು ಅನ್ನೋ ಮೂವಿಗಳಲ್ಲಿ ಇದು ಮೂವಿ ಒಂದು. ಈ ಮೂವಿ ಕೂಡ ಒಂದು. ಆ್ಯಂಡ್ ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಯಾರೇನೇ ಹೇಳಲಿ, ಈ ಮೂವಿ ಮಾತ್ರ ಒಂದು ಕಲ್ಟ್ ಕ್ಲಾಸಿಕ್ ಅಂತಲೇ ಹೇಳ್ಬೋದು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ. ಬಿಕಾಸ್ ಆಗಿನ ಪೀಕ್ ಟೈಮ್ ಆಫ್ ಗಣೇಶಲ್ಲಿ ಅವರು ಒಳ್ಳೊಳ್ಳೆ ಆ್ಯಕ್ಟಿಂಗ್ನ ತರ್ತಾಯಿದ್ರು, ಒಳ್ಳೊಳ್ಳೆ ಸ್ಟೋರಿನ ಪ್ರೊಡ್ಯೂಸ್ ಮಾಡ್ತಾಯಿದ್ರು. ಆ್ಯಂಡ್ ಈ ಮೂವಿ ಕೂಡ ಒನ್ ಆಫ್ ದೆಮ್ ಆಗಿತ್ತು. ಆ್ಯಂಡ್ ಈ ಮೂವಿ ತಮಿಳಲ್ಲಿ ರಿಲೀಸ್ ಆಗಿದ್ದ ಮನ್ಮದನ್ ಮೂವಿಯ ರೀಮೇಕ್ ಆಗಿತ್ತು. ಲಾಸ್ಟ್ ಪ್ಲೇಸ್ ವಿಚ್ ಈಸ್ 8th ಪ್ಲೇಸ್. ಈ ಜಾಗದಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಆ್ಯಕ್ಟ್ ಮಾಡಿದ ವೀರ ಕನ್ನಡಿಗ ಮೂವಿ ಬರುತ್ತೆ. ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಜೂನಿಯರ್ NTR ಅವರ ಒಂದು ಐಕಾನಿಕ್ ಮೂವಿ ಆಂಧ್ರವಾಳ್ಳು ಮೂವಿಯ ರೀಮೇಕ್ ಆಗಿತ್ತು. ಆ್ಯಂಡ್ ನಿಮಗೆ ಗೊತ್ತಿರೋಂಗೆ ಆಂಧ್ರವಾಳ್ಳು ಮೂವಿ ರಿಲೀಸ್ ಆದಾಗ ಗೌರ್ಮೆಂಟೇ ಅವ್ರಿಗೋಸ್ಕರ ಬಸ್ಗಳನ್ನ, ಟ್ರೈನ್ಗಳನ್ನ ಬಿಟ್ಟಿತ್ತು ಟು ಆಡಿಯನ್ಸ್ ಅವರು ಶೋಗೆ ಅಥವಾ ಮೂವಿ ಶೋಗೆ ಹೋಗಲಿ ಅಂತ. ಆ್ಯಂಡ್ ಇಟ್ ವಾಸ್ ವೆರಿ ಐಕಾನಿಕ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಜೂನಿಯರ್ NTR ಅವರ ಕ್ರೇಜ್ ಕೂಡ ಅಷ್ಟೇ ಇತ್ತು ಆ ಟೈಮಲ್ಲಿ. ಆ್ಯಂಡ್ ಈ ಮೂವಿನ ನಮ್ಮ ಪುನೀತ್ ಅವರು ರೀಮೇಕ್ ಮಾಡಿದ್ರು, ವಿಚ್ ಈಸ್ ವೆರಿ ಬ್ಯೂಟಿಫುಲ್, ವೆರಿ ಕಾಮಿಕ್. ಆ್ಯಂಡ್ ಇದರಲ್ಲಿ ಆ್ಯಕ್ಷನ್ ಆಗಲಿ, ಎಂಡಿಂಗಲ್ಲಿ ಸ್ಟೋರಿ ಆಗಲಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈ ಮೂವಿ ನಮ್ಮ ಪುನೀತ್ ಅವ್ರಿಗೆ ಒಂದು ಒಳ್ಳೆ ಹಿಟ್ನ ತಂದು ಕೊಡ್ತು ಅಂತಲೇ ಹೇಳ್ಬೋದು. ಬಿಕಾಸ್ ಅವರ ಫೇಸ್ನ ಸ್ಟಾರ್ಟಿಂಗಲ್ಲಿ ರಿಲೀಸ್ ಆದ ಈ ಮೂವಿ ಹೆಸರಿಟ್ಕೊಂಡು ಒಂದು ಒಳ್ಳೆ ಕನ್ನಡಕ್ಕೆ ಮೂವಿನ ತಂದು ಕೊಡ್ತು ಅಂತ ಅನಿಸುತ್ತೆ. ಸೊ ಗುರು, ಇದಾಗಿತ್ತು ನಮ್ಮ ಒರಿಜಿನಲ್ ಮೂವಿಗಳು ರೀಮೇಕ್ ಆದಾಗಲೂ ಕೂಡ ಹಿಟ್ಟಾದ ಆ ಮೂವಿಗಳು. ನಿಮಗೆ ಯಾವ ರೀಮೇಕ್ ಮೂವಿ ಆ್ಯಂಡ್ ಈ ಥರನ ರೀಮೇಕ್ ಮೂವಿ ಇಷ್ಟ ಅಂತ ನನಗೆ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಆ್ಯಂಡ್ ಲೈಕ್, ಸಬ್ಸ್ಕ್ರೈಬ್, ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ನೋಡ್ತಾ ಇರಿ ಲೋಕಿ ಸಿನಿಮಾಸ್. ನಾನು ನಿಮ್ಮ ಲೋಕಿ, ಸೈನಿಂಗ್ ಆಫ್.